ಬೆಳಗಾವಿಯ ಗಂಡ ಮೆಟ್ಟಿದ ನೆಲ ಕನ್ನಡ ಪರ ಸಂಘಟನೆಯ ಒಕ್ಕೂಟದಿಂದ ಇವತ್ತಿನ ತೀರ್ಮಾನದಲ್ಲಿ ಇದು 10ನೇ ತಾರೀಕು ಬೆಂಗಳೂರಿಂದ ರಾಜ್ಯಾದ್ಯಂತ ಜನ ಬೆಳಗಾವಿಗೆ ಚಲೋ ಅಂತ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಶಾಂತ ರೀತಿಯಂತ ಒಂದು ಹೋರಾಟವನ್ನು ಪ್ರಾರಂಭ ಇಟ್ಕೊಂಡಿದ್ದಕ್ಕೆ ಇವತ್ತು ನಾವು ಕನ್ನಡ ಪರ ಸಂಘಟನೆಗೆ ಎಲ್ಲರನ್ನೂ ಸಭೆಯನ್ನು ತಂದು ಈ ಸಂಘಟನೆಯನ್ನು ಎಲ್ಲರನ್ನೂ ನಾವು ಕೈ ಜೋಡಿಸ್ಕೊಂತ ಮುಂದೆ ಹೋಗುವಂಥ ಕೆಲಸ ನಾವು ಇವತ್ತಿಂದ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ನಾವು ನಡೀತಾ ಇದ್ದೀವಿ. ವಿಷಯ ಏನಂದ್ರೆ, ಬೆಳಗಾವಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕನ್ನುವಂಥ ಇನ್ನೂ ತನಕ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ರು ಬೆಳಗಾವಿ ಅಭಿವೃದ್ಧಿ ಆಗಿಲ್ಲ. ಎರಡನೇದ್ದು, ಮಾದಾಯಿ ಯೋಜನೆ ಕಳಸಾ ಬಂಡೂರಿ ಜಾರಿಗೆ ತರಬೇಕನ್ನುವಂಥ ಅದು ವಿದೇಶವಾಗಿ ಕೇಂದ್ರ ಸರ್ಕಾರದಿಂದ ಅದು ಆದರೆ ಆಗಿಲ್ಲ. ಮೂರನೇದ್ದು, ಎಮ್ಮೆ ನಿಷೇಧ ಮಾಡಬೇಕನ್ನೋದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎಮ್ಮೆ ನಿಷೇಧ ಮಾಡಲೇಬೇಕು. ಯಾಕೆಂದ್ರೆ ಪ್ರತಿಯೊಂದು ಸಣ್ಣ ಮುನ್ನ ಸಮಸ್ಯೆಗಳಿಗೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ, ಕನ್ನಡಿಗರ ಮೇಲೆ ಗುಂಡಾವರ್ತನೆ ಮಾಡುತ್ತಿರುವಂತ ಒಂದು MES ಪುಂಡರನ್ನು ಬಹಳ ಹೆಚ್ಚಾಗಿದ್ದಾರೆ. ಅವರಿಗೆ ನಾವು ಸಾಕಷ್ಟು ಬಾರಿ ಎಲ್ಲ ಕನ್ನಡ ಪರ ಸಂಘಟನೆ ತಕ್ಕ ಪಾಠವನ್ನು ನಾವು ಕಲಿಸ್ಕೊಂಡು ಬಂದಿದ್ದೇವೆ. ನೀವು ಬಾಲ ಬಿಚ್ಚಿದ್ರೆ ನಿಮಗೆ ಬಾಲ ಕೊಡುವಂತ ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಮಾಡ್ತೇವೆ ಅಂತೇಳಿ ಇನ್ನಾದ್ರೂ ಕೂಡ ಬಾಲ ಗಟ್ಟಿ ಕಟ್ಕೊಂಡು ಕುಂದ್ರಂತ ಅವ್ರಿಗೆ ಅವಶ್ಯಕತೆ ಇಲ್ಲ. ಎಲ್ಲಿ ಹೋದಲ್ಲಿ ಮೊದಲನೇದಾಗಿ ಅದು ನಮ್ಮ ಕರ್ನಾಟಕ ರಾಜ್ಯ ಸಂಚಾರಿ ಸಾರಿಗೆ ಇಲಾಖೆಯನ್ನು ಬಸ್ಸನ್ನು ಮಹಾರಾಷ್ಟ್ರದಲ್ಲಿ ಹೋಗ್ತಾವಂತ ಅದಕ್ಕೆ ಮಚ್ಚಿ ಬಿಡುವಂತ ಕೆಲಸ ಮಾಡ್ತಾರ, ಡ್ರೈವರ್ಗೆ ಮಚ್ಚಿ ಬಿಡುವಂತ ಕೆಲಸ ಮಾಡ್ತಾರ, ಆ ಬಸ್ ಮೇಲೆ ಎಲ್ಲ ಬಣ್ಣ ಹಚ್ಚಿ ಹಾಳು ಮಾಡಿ ಕಳಿಸ್ತಾರ. ಆ ರೀತಿ ನಾವು ಇನ್ನಾದ್ರೂ ಬೆಳಗಾವಿ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಯಾರು ಮಾಡಿಲ್ಲ. ನಾವು ಮಾಡೋದು ದೊಡ್ಡ ಮಾತಿಲ್ಲ. ನಾವೆಲ್ಲ ಮನಸ್ಸು ಮಾಡಿದ್ರೆ ಅವರು ಮಹಾರಾಷ್ಟ್ರದಿಂದ ಸಾವಿರಾರು ಗಾಡಿ ಬರ್ತಾವ. ಆ ರೀತಿ ನಾವು ಮಾಡ್ಬೋದು. ನಾವು ಜನರಿಗೆ ತೊಂದರೆ ಕೊಡ್ಬೇಕಂತಿಲ್ಲ. ಸಾಮಾನ್ಯ ಜನರು ಏನ್ ಮಾಡಿರ್ತಾರ, ಅವರು ಓಡಾಡ್ತಿರ್ತಾರ, ಬಸ್ನಲ್ಲಿ ಓಡಾಡ್ತಿರ್ತಾರ. ಹೋರಾಟ ನಾವು ಯಾವ ರೀತಿ ಅಂತ ಮಾಡ್ತಾ ಇದೀವಿ ಅಂದ್ರೆ, ನೀವು ಮಾಡಿದ ಕಾರಣಕ್ಕೆ ಗುಂಡಾವರ್ತನೆ, ಮರಾಠಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಬಗ್ಗೆ ಬಿಡ್ತೀವಿ. ನೀವು ಮೊದಲು ಕನ್ನಡ ಮಾತಾಡಕ್ಕೆ ನೀವು ಕಲ್ಕೋಬೇಕು. ನಿಮಗೆ ಸರಿಯಾಗಿ ಕನ್ನಡ ಬರಲಿಲ್ಲ ಅಂದ್ರೆ ನಾವ್ಯಾಕೋ ನಿಮ್ಗೆ ಪಾಠವನ್ನು ಕಲಿಸ್ಬೇಕು? ನಿಮ್ಮ ಭಾಷೆನ ನಾವು ಕಲಿಬೇಕಾದ್ರೆ ನಿಮ್ಮ ಭಾಷೆನ ನಿಮ್ಮ ಮನೆಯಲ್ಲೇ ಇಟ್ಕೋಬೇಕು. ಹೊರಗೆ ಬಂದ ನಂತರ ಕನ್ನಡ ಭಾಷಣವನ್ನು ಮೊದಲನೇಗೆ ಕಡ್ಡಾಯವಾಗಿ ಕನ್ನಡ ಮಾತಾಡಬೇಕು. ಇದನ್ನು ಬಿಟ್ಟು ದಬ್ಬಾಳಿಕೆ ಮಾಡುದು, ಗುಂಡಾವರ್ತನೆ ಮಾಡುದು ಈ ರೀತಿ ಮಾಡ್ತಾ ಇದಾರಲ್ಲ, ಸರ್ಕಾರ ನೇರವಾಗಿ ಹೇಳ್ತಾ ಇದೀವಿ. ಸರ್ಕಾರಕ್ಕೆ ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಸರ್ಕಾರ ನೀವೇನು ಇನ್ನಾದ್ರೂ ಸರ್ಕಾರ ನಡೆಸ್ತಾ ಇದ್ದೀರಲ್ಲ, MES ಸಂಘಟನೆ ನಿಷೇಧ ಮಾಡಲೇಬೇಕು. ಶಿವಸೇನೆ ಪುಂಡರನ್ನು ಗಡಿಪಾರು ಮಾಡಬೇಕು. ಇಲ್ಲವಾದ್ರೆ ಬೆಳಗಾವಿ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಸಾವಿರಾರು ಜನ ಸೇರಿ ನಾವು ಇದನ್ನ ಮುಂದಿನ ತೀರ್ಮಾನದಲ್ಲಿ ಇವ್ರನ್ನೇ ಬಗ್ಗ ಬಡಿಯುವಂತ ಕೆಲಸ ನಾವು ಮಾಡ್ಬೇಕಾಗ್ತಿದೆ. ಯಾಕೆಂದ್ರೆ ಇದು ಸರ್ಕಾರ ಬಂದ ನಂತರ ತಾವಾಗಿ ಹೇಳಿದ್ರಿ ನೀವು